ನೋಡಿ ನೋಡಿ, ಇವನೇ ಇವನೇ ಮಾತಾಡ ನಮಗ ಕೋಳಿ. ಇವನೇ ಗೊತ್ತಾ? ಮಾತಾಡ ನಮಗ ಕೋಳಿ. ನಾನವತ್ತು ನಮ್ಮಪ್ಪನ ಶವದ ಮುಂದೆ ಪ್ರತಿಜ್ಞೆ ಮಾಡಿದನಲ್ಲ, ಇದೇ ಇದೇ ನಾನು ಕೊಡ್ತಾ ಇರೋ ರಕ್ತ ತರ್ಪಣ. ಅಮ್ಮ, ಅವತ್ತು ಅಪೂರ್ವ ಅಣ್ಣನ ಜೊತೆ ಮದುವೆ ಆದ್ರೆ ನಮ್ಮ ಮಾವನ ಆಸ್ತಿ ತಮಗೆ ಸಿಗಲ್ಲ ಅಂತ ಅಣ್ಣನ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟ. ಇದಕ್ಕೆಲ್ಲ ಕಾರಣ ಅವನ ನೀಚ ಬುದ್ಧಿನೇ. ಇದಕ್ಕೆಲ್ಲ ಕಾರಣ ನಮ್ಮಿಬ್ಬರ ಪುತ್ರ ಶೋಕಕ್ಕೆ, ನಮ್ಮಮ್ಮನ ಪತಿ ಶೋಕಕ್ಕೆ ಕಾರಣ ಅದ ಮಾರ್ತಾಂಡ. ಪುತ್ರ ಶೋಕ ಏನು ಅಂತ ಅನುಭವಿಸ್ಬೇಕು. ಅದಕ್ಕೆ ಹೀಗೆ ಮಾಡಿದೆ. ಏನು ಇದೆಲ್ಲ ನಿನಗೆ ಗೊತ್ತು? ಯಾರು ಹೇಳಿದ್ರು ನಿನಗೆ? ಯಾರು ಹೇಳಿದ್ರು? ನೋಡು ಈ ಅಮ್ಮನ ಮುಖ ನೋಡು, ಈ ನನ್ನಪ್ಪನ ಮುಖ ನೋಡು. ಅವ್ರಿಗೆ ನನಗಿಷ್ಟು ಒಂದು ದೊಡ್ಡ ವಿಷಯ. ಆಮೇಲೆ ಬೇಕಾದ್ರೆ ನಿನ್ಗೇನ್ ಬೇಕಾದ್ರೂ ಮಾಡು. ಆ ಕಾನೂನು ನಿನ್ನ ಸುಮ್ಮನೆ ಬಿಡುತ್ತೇನೋ? ಯಾಕೋ ಹೀಗ್ ಮಾಡ್ದೆ? ಅಮ್ಮ, ನಾನೇನು ತಪ್ಪು ಮಾಡಿಲ್ಲಮ್ಮ, ಹೆಣ್ಣು ಮಣ್ಣು ಎರಡನ್ನು ಬಿಟ್ಕೊಡಂದ್ರೆ ಬಿಟ್ಬೋಡ್ಬೋದಾಗಿತ್ತು. ಆದ್ರೆ ಮೋಸ ಮಾಡ್ಬಿಟ್ರಮ್ಮ, ನಿಮ್ಮ ಕಾನೂನು ಇಂಥವರಿಗೆ ಇದೇ ರೀತಿ ಶಿಕ್ಷೆ ಕೊಡೋದಕ್ಕೆ ಸಾಧ್ಯನಾ? ಸಾಕು. ಇನ್ನು ಮುಂದೆ ನಿಮಗೆ ಏನು ತೊಂದರೆ ಆಗದ ರೀತಿ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅಣ್ಣ. ಇನ್ನು ಮುಂದೆ ಇಲ್ಲಿ ಯಾರೇ ಬಂದು ಕೇಳಿದರು ನನ್ನ ಬಗ್ಗೆ, ಇಲ್ಲಿಂದ ಬೆಳಿಗ್ಗೆ ಹೋದವನು ಇನ್ನೂ ಬಂದೇ ಇಲ್ಲ ಅಷ್ಟು ಹೇಳಿ ಸಾಕಿ. ಮುಂದೆ ಹೋಗ್ತಾ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇನ್ನು ನಾನು ಇಲ್ಲಿದ್ರೆ ನಿಮಗೂ ಅಪಾಯ. ಅದಕ್ಕೆ ಆದಷ್ಟು ಬೇಗ ನಾನಿಂದ ಹೊರಟೋಗ್ತೀನಿ ಅಣ್ಣ. ಇನ್ ಮುಂದೆ ಅಮ್ಮನ ಜವಾಬ್ದಾರಿ ದೇವರು ಬರೆದ ಕಥೆಯಲ್ಲಿ ಪುಣ್ಯ ಮುಖವೇ ಮೊದಲೇ, ಹೆತ್ತವರು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಗೆ ಕೊನೆಯಲ್ಲಿ ನೋನವಾಯಿತಲ್ಲೋ ಅಮ್ಮ ಅನ್ನೋ ಮಾತು ಮಣ್ಣಾಗಿ ಹೋಯಿತಲ್ಲೋ.
ದೇವರು ಬರೆದ ಕಥೆಯಲ್ಲಿ ಕೊನೆಯಾಗುತ್ತವೆ ಮೊದಲೇ ಹೆತ್ತವರು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಗೆ ಕೊನೆಯಿಲ್ಲಿ ನೀನು ಹಾಗೆಲ್ಲ ಮಾಡಿದ್ರೆ ನನ್ನ ಹತ್ರ ಆಗೋದಿಲ್ವಮ್ಮ. ಆ ಭಗವಂತ ನನ್ನ ಅಡಿಬರನ ಈ ರೀತಿನೇ ಬರ್ದ ನಡಿಯಮ್ಮ ತಾಯಿ